ಮೈ ಚಾನೆಲ್ ರಾಮಾಚಾರಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಮಾನ್ಯತಾ ಹಾಗೂ ಜೀಕೆ ಕೂತಿರ್ತಾರೆ. ಇದಕ್ಕಿದಂಗೆ ಇಲ್ಲಿ ಮನೆ ಬಾಗ್ಲು ಬಡ್ಕೊಳಕ್ಕೆ ಶುರು ಮಾಡುತ್ತೆ. ಆ ಸೌಂಡ್ ಕೇಳಿ ಇಲ್ಲಿ ಜೀಕೆ ಮಾನ್ಯತಾ ತುಂಬಾ ಭಯ ಪಡ್ತಾರೆ. ಜೀಕೆ ಯಾರೋ ಅದು ಅಂತ ಇಲ್ಲಿ ಮಾನ್ಯತಾ ಕೇಳ್ತಾರೆ. ಯಾರದು ಅಂತ ಇಲ್ಲಿ ಜೀಕೆನೆ ಮಾನ್ಯತಾನ ಪ್ರಶ್ನೆ ಮಾಡ್ತಾರೆ. ಯಾರದು ಅಂತ ನಾನು ನಿನ್ನನ್ ಕೇಳಿದ್ರೆ ನೀನೇ ನನ್ನನ್ನ ಯಾರು ಅಂತ ಕೇಳ್ತಿದ್ಯಲ್ಲ ಅಂತ ಮಾನ್ಯತಾ ಭಯ ಪಡ್ತಾರೆ. ಮತ್ತಿನ್ಯಾರನ್ನ ಕೇಳ್ಬೇಕು ಅಂತ ಜೀಕೆ ಹೇಳ್ತಾರೆ. ಲೋ ಹೋಗಿ ಹೆದ್ದೋಗಿ ಬಾಗ್ಲು ತೆಗೆದು ನೋಡೋ ಯಾರು ಅಂತ ಮಾನ್ಯತಾ ಹೇಳ್ತಾರೆ. ಅಶೇಷೋ ಅದೆಲ್ಲ ಬೇಕಾ, ನಿಮ್ ಮೊದ್ಲೇ ಶತ್ರುಗಳ ಕಾಟ ಜಾಸ್ತಿ ಆಗಿದೆ. ಅವ್ರ ಬೀಸೋ ಮಚ್ಚೇಟಿಗೆ ನಾನು ಎದುರೋದ್ರೆ ಕಷ್ಟ ಅಂತ ಇಲ್ಲಿ ಜೀಕೆ ಭಯ ಪಡ್ತಿರ್ತಾರೆ. ಸುಮ್ನೆ ಹೋಗೋ ಅಂತ ಇಲ್ಲಿ ಮಾನ್ಯತಾ ಹೇಳ್ತಾರೆ. ಅಶೋ ಅಯ್ಯೋಮ್ಮ ಸುಮ್ನೆ ಇದ್ರೆ ಬಿಡಲ್ವಲ್ಲಪ್ಪ ಅಂತ ಹೇಳಿ ಇಲ್ಲಿ ಜೀಕೆ ಬಾಗ್ಲನ್ನ ತೆಗಿತಾರೆ. ಅಲ್ಲಿ ರುಕು ಇರ್ತಾರೆ. ರುಕು ಮಾತ್ರ ದೇವ ಅಂತ ಹೇಳಿ ಬಾಗ್ಲನ್ನ ತಡ್ತಿರ್ತಾರೆ. ಬಾಗ್ಲು ತೆಗಿತಿದಂಗೆ ಇಲ್ಲಿ ಜೀಕೆ ಮುಖನ ತಡ್ತಿರ್ತಾರೆ. ರುಕು ದೇವ ಅಂತ ಹೇಳಿ ಇಲ್ಲಿ ರುಕು ಭಯ ಪಟ್ಕೊಂಡು ಸೋಫಾ ಮೇಲೆ ಕೂತ್ಕೋತಾರೆ. ಅಯ್ಯೋ ದೆವ್ವ ಅಲ್ಲ, ನಾನು ಜೀಕೆ ಅಂತ ಜೀಕೆ ಹೇಳ್ತಾರೆ. ನೋಡು ರುಕು, ನೋಡಕ್ಕೆ ನಾನು ಸುಮಾರಾಗಿದ್ದೀನಿ, ಹಾಗಂತ ನೀನು ದೆವ್ವ ಅಂತ ನನಗೆ ಹೇಳ್ತಿದ್ದೆ, ನಾನಂತೂ ಸುಮ್ನೆ ಇರಲ್ಲ ಅಂತ ರುಕ್ಕುಗೆ ಹೇಳ್ತಾರೆ. ಆ ಕಡೆ ರುಕು ಅಂತೂ ದೇವ ಅಂತ ಹೇಳಿ ಭಯ ಪಡ್ತಿರ್ತಾರೆ. ಈ ರುಕು ಏನೇ ಆಗಿದೆ ನಿಂಗೆ, ಯಾಕೆ ಹೀಗಾಡ್ತಿದ್ಯಾ ಅಂತ ಮಾನ್ಯತಾ ಕೇಳ್ತಾರೆ. ಅಲ್ಲಿ ರಾಮಾಚಾರಿ ಮನೇಲಿ ರಾಮಾಚಾರಿ ಬಂದಿದ್ದ ಅಂತ ರುಕು ಹೇಳ್ತಿದೆ. ಮಾನ್ಯತಾ ಜೀಕೆಗೆ ಶಾಕ್ ಆಗುತ್ತೆ. ರಾಮಾಚಾರಿ ಬಂದಿದ್ದಂತೆ ನಾನ್ ಹೇಳಿಲ್ವಾ ರಾಮಾಚಾರಿ ಸತ್ತಿಲ್ಲ ಬದುಕಿದಾನೆ ಅಂತ, ಈಗ್ಲಾದ್ರೂ ನಾನು ಅಲ್ಲಿ ನೋಡಿದ್ದನ್ನ ಒಪ್ಕೋತೀರಾ ಅಂತ ಜೀಕೆ ಹೇಳ್ತಾರೆ. ರಾಮಾಚಾರಿ ಅಂತ ಹೇಳಿ ಇಲ್ಲಿ ರುಕು ಭಯ ಪಡ್ತಿರ್ತಾರೆ. ಈ ರುಕು ಅದೇನು ಅಂತ ಸರಿಯಾಗಿ ಹೇಳೆ ಅಂತ ಇಲ್ಲಿ ಮಾನ್ಯತಾ ಹೇಳ್ತಾರೆ. ಅದೇ ಹೇಳ್ತಿಲ್ವಾ ರಾಮಾಚಾರಿ ಬದುಕಿದಾನೆ ಅಂತ ರುಕು ಹೇಳ್ತಿದ್ದಾಳೆ ಅಂತ ಜೀಕೆ ಹೇಳ್ತಾರೆ. ರಾಮಾಚಾರಿ ಬಂದಿದ್ದ ಮನೆ ಒಳಗಡೆ, ಆ ರಾಮಾಚಾರಿ ಸತ್ತು ದೆವ್ವ ಆಗಿದ್ದಾನೆ ಅಂತ ಇಲ್ಲಿ ರುಕು ಹೇಳ್ತಿದ್ರೆ ಮಾನ್ಯತಾ ಜೀಕೆ ಅಂತೂ ಶಾಕ್ ಅಲ್ಲಿ ರುಕುನೆ ನೋಡ್ತಾರೆ. ಏನು ದೆವ್ವನ ಅಂತ ಜೀಕೆ ಹೇಳ್ತಾರೆ. ಹೌದು ಜೀಕೆ, ದೆವ್ವನೇ. ನಾವು ಅವನನ್ನ ಹೇಗೆ ಅಂತ್ಯ ಮಾಡಿದ್ವೋ ಅದೇ ತರ ಅವನು ಕೂಡ ಕೈಯಲ್ಲಿ ಚಾಕು ಹಿಡ್ಕೊಂಡು ನನ್ನ ಹತ್ರ ಬಂದಿದ್ದ ಅಂತ ರುಕು ಹೇಳ್ತಿದೆ. ಮಾನ್ಯತಾಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ. ರುಕು, ನಿಂಗೇನಾದ್ರು ತಲೆಗಿಲೆ ಕೆಟ್ಟಿದ್ಯಾ ಅಂತ ಮಾನ್ಯತಾ ಹೇಳ್ತಾರೆ. ತಲೆ ಕೆಟ್ಟಿದ್ಯಾ ಅಂತ ಕೇಳ್ತಿದ್ರಲ್ಲ ಮೇಡಮ್, ನಿಜವಾಗ್ಲೂ ಇವಳಿಗೆ ತಲೆ ಕೆಟ್ಟೋಗಿದೆ ಅಂತ ಜೀಕೆ ಹೇಳ್ತಾರೆ. ಅಶೋ ತಲೆ ಕೆಟ್ಟಿಲ್ಲ ನಂಗೆ, ನಿಜವಾಗ್ಲೂ ನಾನು ರಾಮಾಚಾರಿ ದೆವ್ವನ ನೋಡ್ದೆ. ರಾಮಾಚಾರಿ ದೆವ್ವ ನಾವು ಚುಚ್ಚಿರೋ ಚಾಕುನೆ ಇಟ್ಕೊಂಡ್ ಬಂದಿದ್ದ ಅಂತ ಇಲ್ಲಿ ರುಕ್ಕು ಹೇಳ್ತಾರೆ. ಚಾಕುನ ಇಟ್ಟ ಅಂತ ಈ ಕಡೆ ಮಾನ್ಯತಾ ಹೇಳ್ತಾರೆ. ಜೀಕೆ ನಗತಿಗೆ ಶುರು ಮಾಡ್ಬಿಡ್ತಾರೆ. ಅಲ್ಲ ಬಟ್ಟೆನ ಟೆರಸ್ ಮೇಲೆ ಒಣಗಾಕ್ಬಿಟ್ಟು ಒಂದೆರಡು ದಿನ ಬಿಟ್ಬಿಟ್ರೆ ಆ ಬಟ್ಟೆನೆ ಗಾಳಿಗೆ ಎಲ್ಲೋ ತೂರ್ಕೊಂಡು ಹೊರಟೋಗಿರುತ್ತೆ. ಅಂತದ್ರಲ್ಲಿ ಅಂತ್ಯ ಆಗಿರೋ ರಾಮಾಚಾರಿ ಅವನು ಸುಟ್ಟು ಬೂದಿ ಆಗೋಗಿರ್ತಾನೆ. ಈಗ ನೋಡಿದ್ರೆ ಇವಳು ಕಣ್ ಮುಂದೆ ಚಾಕು ಹಿಡ್ಕೊಂಡ್ ಬಂದಿದ್ದಂತೆ ಅಂತ ಹೇಳಿ ಜೀಕೆ ರುಕ್ಕುನ ರೇಗಿಸ್ತಿರ್ತಾರೆ. ರುಕ್ಕು, ಇದ್ಯಾಕೋ ನಿಂಗೆ ಓವರ್ ಅನ್ಸ್ತಿಲ್ವಾ ಅಂತ ಜೀಕೆ ಹೇಳ್ತಾರೆ. ಶೋ ನಾನು ನೋಡ್ದೆ, ದಯವಿಟ್ಟು ನನ್ ಮಾತ್ ಕೇಳಿ ಪ್ಲೀಸ್ ಅಂತ ರುಕ್ಕು ಹೇಳ್ತಾರೆ. ಹೌದೌದು, ನೀನ್ ಈ ತರ ಬಂಡಲ್ ಹೋಗೋದನ್ನ ಕೇಳೋದಕ್ಕೆ ನಾವಿಬ್ರೇನೋ ಕಿವಿಲಿ ದಾಸವಾಳವನ್ನ ಇಟ್ಕೊಂಡು ಕೂತಿದೀವ ಅಂತ ಜೀಕೆ ಹೇಳ್ತಾರೆ. ಮಾನ್ಯತವ್ರೆ, ನೀವಾದ್ರೂ ನನ್ ಮಾತ್ ಕೇಳಿ, ಆ ರಾಮಾಚಾರಿ ದೆವ್ವಾಗಿ ಬಂದಿರೋದ್ನ ನಾನು ನನ್ ಕಣ್ಣಾರೆ ನೋಡಿದೀನಿ, ನನ್ ಮಾತನ್ನ ನಂಬಿ ಪ್ಲೀಸ್ ಅಂತ ಹೇಳಿ ರುಕ್ಕು ಅಳ್ತಾ ಇರ್ತಾರೆ. ಓಕೆ ನೀನ್ ನೋಡಿರ್ತೀಯ, ಆಲ್ರೈಟ್ ಅಂತ ಮಾನ್ಯತಾ ಹೇಳ್ತಾರೆ. ಇಲ್ಲಿ ರುಕ್ಕು ಮಾತ್ರ ಬಾಯದಲ್ಲೇ ಮಾತಾಡ್ತಿರ್ತಾರೆ. ರಾಮಾಚಾರಿ ಬಂದು ನನ್ನನ್ನ ಸಾಯಿಸ್ಬಿಟ್ಟೆ ಅಲ್ವಾ, ನೀನು ಕೂಡ ಸುಮ್ನೆ ಬಿಡಲ್ಲ ಅಂತ ಹೇಳ್ದ ಅಂತ ರುಕ್ಕು ಹೇಳ್ತಾರೆ. ಓಕೆ, ನೀನು ರಾಮಾಚಾರಿನ ನೋಡಿದ್ಯಾ ಅಂತ ಇಲ್ಲಿ ಮಾನ್ಯತಾ ಹೇಳ್ತಾರೆ. ಇವಾಗ ನೀವು ನಮ್ ರೂಟಿಗೆ ಬಂದ್ರಿ ಅಂತ ಜೀಕೆ ಹೇಳ್ತಾರೆ. ನಾನು ನಂಬ್ತೀನಿ, ನೀನ್ ನೋಡಿದ್ದು ರಾಮಾಚಾರಿನೇ, ಆದ್ರೆ ನಿಜವಾಗ್ಲೂ ನೋಡಿಲ್ಲ, ನೀನ್ ನೋಡಿದ್ದು ಕನ್ಸಲ್ಲಿ ಅಂತ ಮಾನ್ಯತಾ ಹೇಳ್ತಾರೆ. ಶೋ ಇದು ಕನ್ಸಲ್ಲ, ನಾನ್ ನೋಡಿದ್ದು ನಿಜಾನೇ ನೋಡಿದೆ ಜೀಕೆ ಅಂತ ರುಕ್ಕು ಹೇಳ್ತಾರೆ. ಅವಳೇ ಹೇಳ್ತಿದ್ದಾಳಲ್ಲ ಅದು ಕನ್ಸಲ್ಲ ಅಂತ, ನಿಜಾನೇ ನೋಡಿರ್ತಾಳೆ ಅಂತ ಜೀಕೆ ಹೇಳ್ತಿದೆ. ಮಾನ್ಯತಾ ಕೋಪದಲ್ಲಿ ಮುಚ್ಚುವಾಯಿ ಅಂತ ಜೀಕೆ ಮೇಲೆ ಕೂಗಾಡ್ತಾರೆ. ಮಾನ್ಯತಾ ಇವ್ಳು ಮೂರೊತ್ತು ಆ ರಾಮಾಚಾರಿ ಅಂತ್ಯ ಮಾಡಿರೋ ಬಗ್ಗೆನೆ ಯೋಚನೆ ಮಾಡ್ತಿದ್ದಾಳೆ. ನಾವೆಲ್ಲಿ ಸಿಗಾಕೋಬಿಡ್ತೀವೋ, ಅಂಬಿ ಅಂತ ಎಣಿಸ್ತಿರ್ತೀವೋ ಅಂತ ಹೇಳಿ ಎತ್ರುಕೋಬಿಟ್ಟಿದ್ದಾಳೆ. ಅದ್ ರಾಮಾಚಾರಿನೂ ಅಲ್ಲ ದೆವ್ವನೂ ಅಲ್ಲ, ಎಲ್ಲ ಇವಳು ಭ್ರಮೆ ಅಂತ ಇಲ್ಲಿ ಮಾನ್ಯತಾ ಹೇಳ್ತಾರೆ. ಹಂಗಲ್ಲ ಅಂತ ಜೀಕೆ ಹೇಳಕ್ ಬರ್ತಾರೆ. ಸುಮ್ನೆ ಇರಿ ಇಬ್ರು, ಹೀಗೆ ಬಿಟ್ರೆ ಇವಳೆ ನಮ್ಮನ್ನ ಪೊಲೀಸ್ಗೆ ಹಿಡ್ಕೊಟ್ಬಿಡ್ತಾಳೆ ಅಂತ ಮಾನ್ಯತಾ ಹೇಳ್ತಾರೆ. ಇಲ್ಲ ಮಾನ್ಯತಾ ಅವ್ರೆ, ನಾನ್ ನೋಡ್ದೆ ರಾಮಾಚಾರಿ ದೇವ ಅಂತ ಬಾಕ್ಲ ಹತ್ರ ತೋರಿಸ್ತಾರೆ. ರುಕ್ಕು ಸ್ವಲ್ಪ ರೆಸ್ಟ್ ಮಾಡು, ಎಲ್ಲ ಸರಿ ಹೋಗುತ್ತೆ ಅಂತ ಮಾನ್ಯತಾ ಹೇಳ್ತಾರೆ. ಇಲ್ಲ ನೀವ್ ಯಾರು ನನ್ ಮಾತ್ ಕೇಳ್ತಿಲ್ಲ, ನಾನು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿ ರುಕ್ಕು ಅಲ್ಲಿಂದ ಹೊರಟೋಗ್ತಾರೆ. ಇವಳು ರಾಮಾಚಾರಿಗೆ ಚಾಕು ಹಾಕಿರೋದೇ ನೆನ್ಪಿಸ್ಕೊಂಡು ಮಲ್ಗಿರ್ತಾಳೆ. ಇವಳಿಗೆ ಅದೇ ಭ್ರಮೆ ತರ ಕಾಣಿಸ್ತಿದೆ ಅಂತ ಹೇಳಿ ಮಾನ್ಯತಾ ಅಲ್ಲಿಂದ ರೂಮ್ಗೆ ಹೋಗ್ತಾರೆ. ನಾನು ಹೇಳಿದನ ಯಾರು ಕೇಳಿಸ್ಕೊತಿಲ್ಲ ಅಲ್ವಾ, ಮುಂದೊಂದಿನ ನನ್ ಮಾತನ್ನ ಯಾಕಪ್ಪ ಕೇಳಿಲ್ಲ ಅಂತ ಹೇಳಿ ಎಲ್ರು ಫೀಲ್ ಮಾಡ್ಕೋತೀವಿ. ಆ ರಾಮಾಚಾರಿ ಸತ್ತಿಲ್ಲ, ಎಲ್ರು ಸೇಫ್ ಆಗೋದಕ್ಕೋಸ್ಕರ ಆಡ್ತಿರೋ ನಾಟಕ ಅದು ನಿಮ್ಗಳಿಗೆ ಯಾರಿಗೂ ಗೊತ್ತಾಗ್ತಿಲ್ಲ. ರಾಮಾಚಾರಿ ಅಲ್ಲ ಕಣೆ ದೆವ್ವ ಆಗಿರೋದು, ನಿನ್ ಗಂಡ ಕೃಷ್ಣ ದೆವ್ವ ಆಗಿ ಬಂದಿರೋದು, ಅದು ನಿಂಗ್ ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ನಾನು ಯಾವ್ದಾರು ದೇವ್ರ ಮನೆ ಸೇರ್ಕೊಬಿಡ್ತೀನಿ ಅಂತ ಹೇಳಿ ಜೀಕೆ ಮೇನ್ ಡೋರ್ ನ ಕ್ಲೋಸ್ ಮಾಡಿ ಅಂತ ಹೇಳಿ ದೇವ್ರ ಮನೆಗೆ ಹೋಗ್ತಾರೆ. ಜೀಕೆ ಆ ಕಡೆ ಮುರಾರಿ ಏನೋ ಕೆಲಸ ಮಾಡ್ತಿರ್ತಾರೆ. ಹಿಂದೆಯಿಂದ ಬಂದು ರಾಮಾಚಾರಿ ಚಾರು ಮೇಡಮ್ ನೋಡ್ದ ಅಂತ ರಾಮಾಚಾರಿ ಹೇಳ್ತಿರೆ. ಇಲ್ಲಿ ಮುರಾರಿ ಭಯ ಪಟ್ಬಿಡ್ತಾರೆ. ಲೋ ಅದನ್ ಬೇರೆ ಹಿಂದೆಯಿಂದ ಬಂದು ಈ ತರ ಭಯ ಪಡಿಸಿ ಕೇಳ್ಬೇಕಾ, ನಂಗ್ ಗೊತ್ತಿಲ್ಲ ಕಣೋ ಅಂತ ಇಲ್ಲಿ ಮುರಾರಿ ಹೇಳ್ತಾರೆ. ಚಾರು ಮೇಡಮ್ಗೆ ಒಂದ್ ಗುಡ್ ನ್ಯೂಸ್ ಹೇಳ್ಬೇಕಾಗಿತ್ತು. ಚಾರು ಮೇಡಮ್ ಎಲ್ಲೋ ಅಂತ ರಾಮಾಚಾರಿ ಮುರಾರಿಗೆ ತಲೆ ತಿಂತಾರೆ. ನಂಗ್ ಗೊತ್ತಿಲ್ಲ ಕಣೋ, ನಾನ್ ಬೇರೆ ನನ್ ಬಟ್ಟೆಗೆ ಗುಂಡಿ ಕಿತ್ತೋಗಿದೆ ಅಂತ ಹೇಳಿ ಸೂಚಿನ ದಾರಕ್ಕೆ ಪೋಣಿಸ್ತಾ ಇದ್ದೀನಿ. ಇನ್ನೇನೋ ದಾರ ಸೂಚಿ ಒಳಗಡೆ ಹೋಗ್ಬೇಕು, ಅಷ್ಟೊತ್ತಿಗೆ ಬಂದು ನೀನು ಹಿಂಸೆ ಕೊಡ್ತಿದ್ಯಲ್ಲ ಅಂತ ಮುರಾರಿ ಬೈತಾರೆ. ಹೋಗೋ ಸುಮ್ನೆ, ನಾನೇನು ಅವ್ರ ಗುಡ್ ನ್ಯೂಸ್ ಹೇಳ್ಬೇಕು ಅಂತ ಹೇಳಿ ಚಾರು ಮೇಡಮ್ ಅಂತ ಇಲ್ಲಿ ರಾಮಾಚಾರಿ ಹೋಗ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ಚಾರು ಕೂಡ ಬಂದು ಮುರಾರಿಗೆ ತೊಂದರೆ ಕೊಡ್ತಾರೆ. ಇಲ್ಲಿ ಮುರಾರಿ ಕೊನೆಗೂ ಸೂಚಿಗೆ ದಾರನ ಹಾಕೋದಕ್ಕಾಗಲ್ಲ, ರಾಮಾಚಾರಿಯಲ್ಲಿ ಅಂತ ಇಲ್ಲಿ ಚಾರು ಕೇಳ್ತಾರೆ. ಅಶೋ ಅವ್ನ ಆ ಕಡೆ ಹೋದ ಅಂತ ಇಲ್ಲಿ
ಮುರಾರಿ ಹೇಳ್ತಾರೆ ರಾಮಾಚಾರಿ ಅಂತ ಹೇಳಿ ಚಾರು ಹೋಗ್ತಾರೆ ಆಚೆ. ಅವ್ರು ಬರಷ್ಟದಲ್ಲಿ ಈ ಸೂಜಿಗೆ ದಾರ ಪೋಣಿಸ್ಬಿಟ್ಟು ನಾನು ಗುಂಡಿ ಹಾಕೋಬೇಕು ಅಂತ ಮುರಾರಿ ಹೇಳ್ತಾರೆ. ಲೋ ಮುರಾರಿ ಅಂತ ಮತ್ತೆ ರಾಮಾಚಾರಿ ಬರ್ತಾರೆ. ಏನಾಯ್ತು ಅಂತ ಮುರಾರಿ ಕೂಗಾಡ್ಬಿಡ್ತಾರೆ. ಅಲ್ಲ ಕಣೋ ಅಲ್ಲಿ ಹೋದೆ ಚಾರು ಮೇಡಮ್ ಇಲ್ಲ, ಎಲ್ಲೋ ಚಾರು ಮೇಡಮ್ ಅಂತ ರಾಮಾಚಾರಿ ಹೇಳ್ತಾರೆ. ಲೋ ನನ್ ಸೂಜಿಗೆ ಸ್ವಲ್ಪ ದಾರ ಪೋಣ್ಸಾಕ್ ಬಿಟ್ರು ಅಂತ ಇಲ್ಲಿ ಮುರಾರಿ ಹೇಳ್ತಾರೆ. ಏನೋ ಸೂಜಿಗೆ ದಾರ ಆಗ್ತಿದ್ಯಾ ಅಷ್ಟೇ, ಏನೋ ಒಳ್ಳೆ ಇಂಜಿನಿಯರ್ ತರ ಆಡ್ತಿದ್ಯಾ ಅಂತ ರಾಮಾಚಾರಿ ಹೇಳ್ತಾರೆ. ಹೌದು ಕಣಪ್ಪ ನನ್ ಕೆಲ್ಸ ನನ್ಗೆ ದೊಡ್ಡದೆ, ಅದಕ್ಕೆ ನೀನು ನೋಡ್ಕೊಂಡು ಆ ಕಡೆ ಹೋದ್ರು ಅಂತ ಮುರಾರಿ ಹೇಳ್ತಾರೆ. ಆ ಕಡೆನ ಅಂತ ಹೇಳಿ ರಾಮಾಚಾರಿ ಹೋಗ್ತಾರೆ. ಆಮೇಲೆ ಮತ್ತೆ ಇಲ್ಲಿ ಮುರಾರಿ ದಾರಾನ ಪೋಣಿಸ್ತಿರ್ತಾರೆ. ಆ ಕಡೆ ಜೀಕೆ ಟೆನ್ಷನ್ ಮಾಡ್ಕೊಂಡು ಬರ್ತಾರೆ ಮಾನ್ಯತಾ ಹತ್ರ. ಯಾಕೆಷ್ಟು ಟೆನ್ಷನ್ ಆಗಿದೆಯಾ ಜೀಕೆ ಅಂತ ಮಾನ್ಯತಾ ಹೇಳ್ತಿದೆ. ಅದೇ ನಿಮ್ಮ ಪಾರ್ಟ್ನರ್ ಬರ್ತಿದ್ದಾರೆ, ಇಲ್ಲ ವಿಲನ್ ಬರ್ತಿದ್ದಾರೆ ಅಂತ ಇಲ್ಲಿ ಜೀಕೆ ನವದೀಪ್ ಬರ್ತಿದ್ದಾರೆ ಅಂತ ಮಾನ್ಯತಾಗೆ ಹೇಳ್ತಾರೆ. ನವದೀಪ ಅವ್ನ್ ಯಾಕೆ ಬರ್ತಿದ್ದಾರೆ ಅಂತ ಮಾನ್ಯತಾ ಹೇಳ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ನವದೀಪ್ ಬೀಗುರುಜಿ ಅಂತ ಹೇಳಿ ಬರ್ತಾರೆ. ಹೇಳಿ ನವದೀಪ್ ಅಂತ ಇಲ್ಲಿ ಮಾನ್ಯತಾ ಹೇಳ್ತಾರೆ. ಇನ್ ಮುಂದೆ ನನ್ನನ್ನ ನವದೀಪ್ ಅಂತ ಕರಿಬೇಡಿ ಅಂತ ಜೀಕೆ ಹೇಳ್ತಾರೆ. ಏನು ನ್ಯೂಮರಾಲಜಿ ಪ್ರಕಾರ ಹೆಸರಿನ ಚೇಂಜ್ ಮಾಡ್ಕೊಬಿಟ್ರ ಅಂತ ಜೀಕೆ ತಮಾಷೆ ಮಾಡ್ತಾರೆ. ಜೀಕೆ ಅಂತ ಹೇಳಿ ಮಾನ್ಯತಾ ಜೀಕೆ ಬಾಯಿನ ಮುಚ್ಚಿಸ್ತಾರೆ. ಏನು ಬೆಳಗ್ಗೆ ಬಂದ್ಬಿಟ್ಟಿದ್ದೀರಲ್ಲ ಅಂತ ಇಲ್ಲಿ ಮಾನ್ಯತಾ ಕೇಳ್ತಾರೆ. ಯಾರ್ ಮನೆ? ನನ್ ಮನೆ, ಬೀಗ್ರು ಮನೆ ಬರ್ಬೇಕಾ ಅಂದ್ರೆ ನಾನು ಪರ್ಮಿಷನ್ ತಗೊಂಡು ಬರ್ಬೇಕಾ ಅಂತ ಇಲ್ಲಿ ನವದೀಪ್ ಹೇಳ್ತಿದೆ. ಯಾಕೆ ಅರ್ಥ ಆಗ್ಲಿಲ್ವಾ ಅಂತ ನವದೀಪ್ ಹೇಳ್ತಾರೆ. ನಿನ್ನೆ ನಾನು ನಿಮ್ಗೊಂದು ಆಫರ್ ಕೊಟ್ಟಿದ್ದೆ, ಬಟ್ ನೀವೇನು ಮಾತಾಡದೆ ಹೊರಟೋದ್ರಿ ಅಂತ ಮಾನ್ಯತಾ ಹೇಳ್ತಾರೆ. ಅದಕ್ಕೆ ನಾನು ರಿಪ್ಲೈ ಮಾಡಕ್ಕೆ ಬಂದಿದ್ದೀನಿ. ನನ್ ಒಂದ್ಸಲಿ ಕಾಲಿಟ್ ಮೇಲೆ ಮುಗಿತು, ಯಾವ್ದೇ ಕಾರಣಕ್ಕೂ ಹಿಂದೆ ಕಾಲಿಡಲ್ಲ. ಧೈರ್ಯನು ಹಾಗೆ ಮುಂದೆ ಕರ್ಕೊಂಡು ಹೋಗ್ತೀನಿ. ಹಾಗೆ ಬೇಟ ನಿಮ್ ಭೇಟಿಗೆ ಶಾದಿ ಫಿಕ್ಸ್ ಮಾಡಾಯ್ತು ಅಂತ ನವದೀಪ್ ಹೇಳ್ತಾರೆ. ಮಾನ್ಯತಾ ಶಾಕ್ ಆಗ್ತಾರೆ. ಮಿಸ್ಟರ್ ನವದೀಪ್ ಅಂತ ಮಾನ್ಯತಾ ಹೇಳ್ತಾರೆ. ನೋ ನಾಟ್ ನವದೀಪ್, ಟೆಲ್ ಮೀ ಪಿ ಗುರುಜಿ ಅಂತ ಇಲ್ಲಿ ನವದೀಪ್ ಹೇಳ್ತಾರೆ. ಆ ಕಡೆ ಮುರಾರಿ ಇನ್ನೇನೋ ಸೂಚಿಗೆ ದಾರ ಹಾಕ್ಬೇಕು ಅಷ್ಟೊತ್ತಿಗೆ ಮತ್ತೆ ಚಾರು ಬರ್ತಾರೆ. ರಾಮಾಚಾರಿ ಅಂತ ಎಲ್ಲಿ ಅಂತ ಹೇಳಿ ಬೆನ್ನಿಗೆ ಹೊಡ್ಬಿಡ್ತಾರೆ ಚಾರು. ಅಲ್ಲ ಅದ್ಕೆ ಇಬ್ರು ಯಾಕಿಷ್ಟು ಹಿಂಸೆ ಕೊಟ್ಟಿದ್ದೀರಾ, ನಾನೊಂದು ಸೂಚಿಗೆ ದಾರ ಹಾಕೋದಕ್ಕೂ ಬಿಡ್ತಿಲ್ವಲ್ಲ ಅಂತ ಹೇಳಿ ಮುರಾರಿ ಜಗಳ ಮಾಡ್ತಾರೆ. ಅಲ್ಲ ಕಣೋ ಮುರಾರಿ, ಒಂದ್ ಸೂಚಿಗೆ ದಾರ ಹಾಕೋದಕ್ಕೆ ಇಷ್ಟು ಬಿಲ್ಡಪ್ ಕೊಡ್ತಿದ್ಯಲ್ಲ, ಅಲ್ಲ ರಾಮಾಚಾರಿ ಎಲ್ಲಿ ಅಂತ ಇಲ್ಲಿ ಚಾರು ಕೇಳ್ತಾರೆ. ಆಚೆ ಹೋದ ನೋಡಿ ಅದಕ್ಕೆ ಅಂತ ಇಲ್ಲಿ ಮುರಾರಿ ಹೇಳ್ತಾರೆ. ಇಷ್ಟೇಳಕ್ಕೆ ಇಷ್ಟೊಂದು ಬಿಲ್ಡಪ್ಪ ಅಂತ ಹೇಳಿ ಚಾರು ಅಲ್ಲಿಂದ ಹೋಗ್ತಾರೆ. ಮತ್ತೆ ಇಲ್ಲಿ ಮುರಾರಿ ಸೂಚಿಗೆ ದಾರನ ಪೋಣಿಸ್ತಿರ್ತಾರೆ. ಯಾಕೋ ನನ್ ಟೈಮ್ ಸರಿ ಇಲ್ಲ ಆಗ್ತಾನೆ ಇಲ್ಲ ಅಂತ ಹೇಳಿ ಸ್ವಲ್ಪ ಆ ಕಡೆ ಸುತ್ತಾಡ್ಕೊಂಡು ಸೂಚಿಗೆ ದಾರ ಆಗ್ತಾ ಇರ್ತಾರೆ ಮುರಾರಿ. ಅದೇ ಸಮಯಕ್ಕೆ ಒಂದ್ ಕಡೆಯಿಂದ ಚಾರು ಮೇಡಮ್ ಅಂತ ರಾಮಾಚಾರಿ ಬರ್ತಾರೆ. ಇನ್ನೊಂದ್ ಕಡೆಯಿಂದ ರಾಮಾಚಾರಿ ಅಂತ ಹೇಳಿ ಚಾರು ಬರ್ತಾರೆ. ಇಬ್ರು ಸೇರಿ ಮುರಾರಿಗೆ ಟಿಕ್ಕಿ ಹೊಡಿತಾರೆ. ರಾಮಾಚಾರಿ ನಿಂಗೇನೋ ಹೇಳ್ಬೇಕು ಅಂತ ಚಾರು ಹೇಳ್ತಾರೆ. ಇನ್ನೊಂದ್ ಕಡೆ ಮೇಡಮ್ ನಾನ್ ಮೊದ್ಲು ಹೇಳ್ತೀನಿ ಅಂತ ರಾಮಾಚಾರಿ ಹೇಳ್ತಾರೆ. ಇಬ್ರು ನಾನ್ ಮೊದ್ಲು ಅಂತ ಹೇಳಿ ಜಗಳ ಆಡ್ತಿರ್ತಾರೆ. ಪಾಡ್ ಹೇಗಾಗಿದೆ ಅಂದ್ರೆ ಆನೆ ಅಟ್ಟಿಸ್ಕೊಂಡ್ ಬಂದು ಈ ಅಡ್ಗೆ ಮರದ ಮಧ್ಯೆ ಯಾರೊಬ್ಬ ಮನುಷ್ಯ ಸಿಕ್ಕಾಕೊಂಡಿರ್ತಾನಲ್ಲ ಆ ಪರಿಸ್ಥಿತಿ ನಂದಾಗಿದೆ ಅಂತ ಮುರಾರಿ ಹೇಳ್ತಾರೆ. ನಾನ್ ಹೇಳ್ತೀನಿ ಚಾರು ಮೇಡಮ್ ಅಂತ ಇಲ್ಲಿ ರಾಮಾಚಾರಿ ಹೇಳ್ತಿದೆ. ನಾನ್ ಹೇಳ್ತೀನಿ ಅಂತ ಇಲ್ಲಿ ಚಾರು ಹೇಳ್ತಾರೆ. ಆಗ ಇಲ್ಲಿ ಮುರಾರಿ ಕೈಯಲ್ಲಿತ್ತು ಸೂಜಿನ ಚಾರು ಹೇಳಿ ತೋರಿಸಿ ಎದುರಿಸ್ತಿರ್ತಾರೆ. ಸರಿ ನಾನೇ ಹೇಳ್ತೀನಿ. ರಾಮಾಚಾರಿ ಏನು ಅಂತ ಅಂದ್ರೆ ನಾಳೆಗೆ ನಂಗೆ 7 ತಿಂಗಳು ಬೀಳುತ್ತೆ ಅಂತ ಇಲ್ಲಿ ಚಾರು ಹೇಳ್ತಾರೆ. ಅಯ್ಯೋ ಚಾರು ಮೇಡಮ್ ನಾನು ಕೂಡ ಅದನ್ನೇ ಹೇಳಕ್ ಬಂದೆ ಅಂತ ರಾಮಾಚಾರಿ ಹೇಳ್ತಾರೆ. ಆಗ ಚಾರುಗಂತೂ ತುಂಬಾ ಖುಷಿ ಆಗುತ್ತೆ. ನಾನು ಅದೇ ಹೇಳಕ್ ಬಂದೆ ಮೇಡಮ್, 7ನೇ ತಿಂಗಳು ಬೀಳ್ತಿದಂಗೆ ಮುಂದಿನ ಶುಕ್ರವಾರ ಯಾವ ಶುಕ್ರವಾರ ಬರುತ್ತೆ ಆ ಶುಕ್ರವಾರ ನಿಮ್ ಸೀಮಂತ ಫಿಕ್ಸ್ ಮಾಡಿದೀನಿ ಡೇಟ್ ನ ಅಂತ ರಾಮಾಚಾರಿ ಹೇಳ್ತಾರೆ. ಹೌದಾ ಅಂತ ಹೇಳಿ ಇಲ್ಲಿ ಚಾರು ಕುಣಿಯೋದಕ್ಕೆ ಶುರು ಮಾಡ್ತಾರೆ. ಅಯ್ಯೋ ಕುಣಿಬೇಡ್ರಿ ಅಂತ ಇಲ್ಲಿ ರಾಮಾಚಾರಿ ಹೇಳ್ತಾರೆ. ಸರಿ ಅಂತ ಇಲ್ಲಿ ಚಾರು ಸುಮ್ನೆ ನಿಂತ್ಕೋತಾರೆ. ಹೂ ಮುಡ್ಸು ಅಂತ ಇಲ್ಲಿ ಚಾರು ಹೇಳ್ತಿದ್ರೆ ರಾಮಾಚಾರಿ ಹೋಗಿ ಹೂನ ತಗೊಂಡ್ ಬರ್ತಾರೆ. ಆಮೇಲೆ ರಾಮಾಚಾರಿ ಚಾರುಗೆ ಹೂ ಮುಡಿಸ್ತಾರೆ. ನನ್ಗೆ ಮುತ್ಕೊಡು ಅಂತ ಚಾರು ಕೇಳ್ಬಿಡ್ತಾರೆ. ಇಲ್ಲಿ ರಾಮಾಚಾರಿ ಚಾರು ಮುರಾರಿ ಮುಖಾನೇ ನೋಡ್ತಿರ್ತಾರೆ. ಮುರಾರಿ ಕಿವಿ ಮುಚ್ಕೋತಾರೆ. ಆಮೇಲೆ ಇಲ್ಲಿ ರಾಮಾಚಾರಿ ಚಾರು ಹಣೆಗೆ ಮುತ್ಕೊಡ್ತಾರೆ. ನಿಮ್ಗೊಂದು ಸರ್ಪ್ರೈಸ್ ಇದೆ ಅಂತ ಇಲ್ಲಿ ರಾಮಾಚಾರಿ ಹೇಳ್ತಾರೆ. ಏನು ಅಂತ ಚಾರು ಕೇಳ್ತಾರೆ. ಅದಕ್ಕೆ ಕಣ್ ಮುಚ್ಕೋಬೇಕು ಅಂತ ಇಲ್ಲಿ ರಾಮಾಚಾರಿ ಹೇಳ್ತಾರೆ. ಸರಿ ಅಂತ ಹೇಳಿ ಕಣ್ ಮುಚ್ಕೊಂಡು ಇಲ್ಲಿ ರಾಮಾಚಾರಿ ಚಾರುನ ಕರ್ಕೊಂಡು ಹೋಗ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ಮುರಾರಿ ಸೂಜಿನೂ ಇರಲ್ಲ ದಾರನೂ ಇರಲ್ಲ. ನಂಗ್ ಸೂಜಿನೂ ಬೇಡ ದಾರನೂ ಬೇಡ ಅಂತ ಇಲ್ಲಿ ಮುರಾರಿ ಕೋಪ ಮಾಡ್ಕೋತಾರೆ. ಆ ಕಡೆ ಮಾನ್ಯತಾ ಅಂತೂ ತುಂಬಾ ಸೈಲೆಂಟ್ ಆಗಿ ನಿಂತಿರ್ತಾರೆ. ಅಲ್ಲ ಬಿಗ್ರುಜಿ ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದ್ದೀರಾ ಅಂತ ನವದೀಪ್ ಹೇಳ್ತೀರಾ. ಅಲ್ಲ ನೀವು ಇದಕ್ಕಿದ್ದಂಗೆ ಬಂದ್ ಈ ತರ ಹೇಳಿದ್ರೆ ಏನ್ ಅನ್ಕೋಬೇಕು, ನೆನ್ನೆ ಏನು ಮಾತಾಡದೆ ಹೊರಟೋದ್ರಲ್ಲ ಅಂತ ಇಲ್ಲಿ ಮಾನ್ಯತಾ ಹೇಳ್ತಾರೆ. ಏನು ಮಾತಾಡದೆ ಹೋದ್ರು ಈಗ ಗುಡ್ ನ್ಯೂಸ್ ತಂದಿದ್ದೀನಲ್ಲ ಅಂತ ನವದೀಪ್ ಹೇಳ್ತಾರೆ. ಖುಷಿ ಆಗ್ತಿದೆ ಮತ್ತೆ ನಿಮಗ ಒಪ್ಕೋಬಿಟ್ನಾ ಅಂತ ಮಾನ್ಯತಾ ಹೇಳ್ತಾರೆ. ಅವ್ನು ಒಪ್ಕೊಂಡಿದ್ದು ಆಯ್ತು, ಅವನು ರೆಡಿನೂ ಇದ್ದಾನೆ ನಿಮ್ ಭೇಟಿ ಜೊತೆ ಶಾದಿ ಆಗೋದಕ್ಕೆ ಅಂತ ನವದೀಪ್ ಹೇಳ್ತಾರೆ. ಹಾಗಲ್ಲ ನಾನ್ ಕೇಳ್ತಿರೋದು ಅಂದ್ರೆ ನಮ್ಮ ಬೇಬಿಗೆ ಮದ್ವೆ ಆಗಿ ಮಗು ಆಗಿದೆಯಲ್ಲ ಅದಕ್ಕೆ ಕೇಳಿ ಅಂತ ಮಾನ್ಯತಾ ಹೇಳ್ತೀರಾ. ಅಲ್ಲ ಬಿಗುರುಜಿ ನೀವು ಯಾವ ಜಮಾನದಲ್ಲಿದ್ದೀರಾ, ಈಗೆಲ್ಲ ಬದಲಾಗಿದೆ, ಯಾರು ಅದಕ್ಕೆ ತಲೆ ಕೆಡ್ಸ್ಕೊಳಲ್ಲ. ನೀವು ಡೋಂಟ್ ವೈ ಬಿಗುರುಜಿ, ನೀವ್ ಹೇಳ್ಮೇಲೆ ಖುಷಿ ಆಯ್ತು ಅಂತ ಮಾನ್ಯತಾ ಹೇಳ್ತಾರೆ. ನನ್ ಮಗ ಇವತ್ ನೈಟ್ ತಪ್ಪುರೆ ನಾಳೆ ಬೆಳಗ್ಗೆ ಬ್ಯಾಂಗ್ಳೂರ್ ಫ್ಲೈಟ್ ನ ಹತ್ತಾನೆ ಅಂತ ನವದೀಪ್ ಹೇಳ್ತಾರೆ. ಆ ಕಡೆ ರಾಮಾಚಾರಿ ಚಾರುನ ಮನೆಯಿಂದ ಆಚೆ ಕರ್ಕೊಂಡ್ ಬಂದಿರ್ತಾರೆ. ಅಲ್ಲಿ ಉಯ್ಯಾಲೆ ಕಟ್ಟಿರುತ್ತೆ. ಅದು ನೋಡಿ ಇಲ್ಲಿ ಚಾರುಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ. ರಾಮಾಚಾರಿ ನಂಗೆ ಉಯ್ಯಾಲೆ ಅಂದ್ರೆ ತುಂಬಾ ಇಷ್ಟ, ನಾನ್ ಕೂತ್ಕೋತೀನಿ ನೀನ್ ತೂಗ್ತೀಯ ಅಂತ ಇಲ್ಲಿ ಚಾರು ಕೇಳ್ತಾರೆ. ಸರಿ ಮೇಡಮ್ ಅಂತ ಇಲ್ಲಿ ಹೇಳ್ತಾರೆ ರಾಮಾಚಾರಿ. ಆಮೇಲೆ ಇಲ್ಲಿ ಚಾರು ಕೂತಿರ್ತಾರೆ. ಇಲ್ಲಿ ರಾಮಾಚಾರಿ ಉಯ್ಯಾಲೆನ ತೂಗ್ತಿರ್ತಾರೆ. ಇದನ್ನೆಲ್ಲ ನೋಡಿ ಮುರಾರಿ ಖುಷಿ ಪಡ್ತಾರೆ. ಹಾಗೆ ಇಲ್ಲಿ ರಾಮಾಚಾರಿ ಚಾರಿಗೆ ಊಟ ಮಾಡಿಸ್ತಾ ಉಯ್ಯಾಲೆನ ತೂಗ್ತಿರ್ತಾರೆ. ರಾಮಾಚಾರಿ ನಂಗೆ ಉಯ್ಯಾಲೆ ಎಷ್ಟಿಷ್ಟ ಅಂತ ಗೊತ್ತಲ್ವಾ ಅಂತ ಚಾರು ಹೇಳ್ತೀರಾ. ಹೌದು ಮೇಡಮ್ ನಾನ್ ನಿಮ್ ಗಂಡ ಅಲ್ವಾ, ನಂಗೆ ಎಲ್ಲ ಗೊತ್ತು ಅಂತ ಇಲ್ಲಿ ಚಾರು ಹೇಳ್ತಾರೆ. ರಾಮಾಚಾರಿ ಬರೀ ನೀನು ನಂಗೆ ಗಂಡ ಅಲ್ಲ, ನಂಗೆ ದೇವ್ರು, ನನ್ ಪ್ರೀತಿ ಮಾಡೋ, ನನ್ನ ಆರೈಕೆ ಮಾಡೋ ನನ್ ದೇವ್ರು ಅಂತ ಇಲ್ಲಿ ಚಾರು ಹೇಳ್ತಿರ್ತಾರೆ. ಇದನ್ನೆಲ್ಲ ನೋಡಿ ಮುರಾರಿ ಖುಷಿ ಪಡ್ತಾರೆ. ಹಾಗೆ ಇಲ್ಲಿ ಫೋನ್ ಬರುತ್ತೆ.
ಆಗ ಮುರಾರಿ ಫೋನ್ ತಗೊಂಡ್ಬಂದು ಅದಕ್ಕೆ ಅಂತ ಇಲ್ಲಿ ಬರ್ತಾರೆ. ಏನ್ ಮುರಾರಿ ಅಡ್ಡ ಬರ್ತಿದ್ಯಲ್ಲ ಅಂತ ಇಲ್ಲಿ ಚಾರು ಹೇಳ್ತಿದೆ. ಅಡ್ಡ ಬರ್ತಿರೋದು ನಾನಲ್ಲ ಮೇಡಮ್, ನಿಮ್ಮಮ್ಮ ವಿಲನು ಅಂತ ಇಲ್ಲಿ ಮುರಾರಿ ಫೋನ್ ಕೊಡ್ತಾರೆ. ಬೇಬಿ ನಿನ್ನ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಾಗಿತ್ತು, ಬೇಗ ಇಲ್ಲಿಗ್ ಬಾ ಅಂತ ಇಲ್ಲಿ ಮಾತಾ ಹೇಳ್ತಾರೆ. ಏನು ಅಂತ ಇಲ್ಲಿ ಚಾರು ಕೋಪ ಮಾಡ್ಕೊಂಡು ಹೇಳ್ತಾರೆ. ಫೋನ್ ಅಲ್ಲೇ ಹೇಳೋ ವಿಷಯ ಅಲ್ಲ, ವೆರಿ ಇಂಪಾರ್ಟೆಂಟ್, ಬೇಗ ಬಾ ಅಂತ ಇಲ್ಲಿ ಮಾನ್ಯತಾ ಹೇಳಿ ಕಾಲ್ ಕಟ್ ಮಾಡ್ತಾರೆ. ನೀವು ಹೋಗಿ ಬನ್ನಿ ಚಾರು ಮೇಡಮ್, ಎಲ್ಲ ನಾವ್ ಅನ್ಕೊಂಡಂಗೆ ಆಗುತ್ತೆ ಅಂತ ಇಲ್ಲಿ ಚಾರುಗೆ ರಾಮಾಚಾರಿ ಸಮಾಧಾನ ಮಾಡ್ತಾರೆ. ಆ ಕಡೆ ನವದೀಪ್ ಹಾಗೂ ಅವ್ರ PA ಮಾತಾಡ್ತಿದ್ದಾರೆ. ನಿಮ್ ಮಗನ್ ಜೊತೆ ಅವ್ರ ಮಗಳು ಮದುವೆ ಮಾಡಕ್ಕೆ ಒಪ್ಕೊಂಡ್ರ ಅಂತ ಇಲ್ಲಿ ವರುಣ್ ಕೇಳ್ತಿದೆ. ಹೌದು ಒಪ್ಕೊಂಡಿದೀನಿ ಅಂತ ಇಲ್ಲಿ ನವದೀಪ್ ಹೇಳ್ತಾರೆ. ಅಕಸ್ಮಾತ್ ಅವ್ರೇನಾದ್ರು ಬೇರೆ ಪ್ಲಾನ್ ಮಾಡಿದ್ರೆ ಏನ್ ಮಾಡ್ತೀರಾ ಅಂತ ವರುಣ್ ಕೇಳ್ತಾರೆ. ಅವ್ರ ಮಗಳು ನನ್ ಮಗನ್ ಜೊತೆ ಮದ್ವೆ ಆದಾಗ ಕಂಡೀಷನ್ ಆಗೋ ಜಾಗದಲ್ಲಿ ನಾನ್ ಇರ್ತೀನಿ ವರುಣ್, ಅನಿತಾ ಆಟನ ಶುರು ಮಾಡಿದಾಳಷ್ಟೇ, ಅದನ್ನ ಹೆಂಡ್ ಮಾಡೋದು ನಾನು ಅಂತ ನವದೀಪ್ ಹೇಳ್ತಾರೆ. ಎಲ್ಲ ಸಾಬ್ ಅಂತ ವರುಣ್ ಹೇಳ್ತಾರೆ. ನಮ್ ಕೆಲ್ಸ ಆಗ್ಬೇಕಾದ್ರೆ ಸ್ವಲ್ಪ ಬಿಟ್ಕೊಡಕ್ಕೆ ನಾವ್ ರೆಡಿ ಇರ್ಬೇಕು, ಈ ಸಕ್ಸೇನಕ್ಕೆ ಬಿಟ್ಕೊಡಕ್ಕೂ ಗೊತ್ತು, ಅದಕ್ಕಿಂತ ಜಾಸ್ತಿ ತಗೊಳಕ್ಕೂ ಗೊತ್ತು ಅಂತ ನವದೀಪ್ ಹೇಳ್ತಾರೆ. ಮದ್ವೆ ಆದ್ಮೇಲೆ ಏನ್ ಮಾಡ್ತೀರಾ ಅಂತ ವರುಣ್ ಹೇಳ್ತಾರೆ. ಮದ್ವೆ ಆದ್ಮೇಲೆ ಮನೆಗೊಬ್ಳು ಶ್ರೀಮಂತ ಸೊಸೆ ಬರ್ತಾಳೆ, ಸುತ್ತೋಳ್ತಾರ ಮನೇಲಿ ಬಿದ್ದಿದ್ದಾಳೆ. ಅವಳೇನಾದ್ರೂ ನಮ್ ತೊಂದ್ರೆ ಮಾಡಿದ್ರೆ ನಮ್ಮಿಂದ ಅವಳಿಗೆ ತೊಂದ್ರೆ ಆಗುತ್ತೆ. ಎಲ್ಲ ಆಸ್ತಿ ನನ್ ಮಗನ ಹೆಸರಿಗಾದ್ಮೇಲೆ ಅವಳು ಸತ್ರೇನು ಬಿಟ್ರೇನು ಅಂತ ನವದೀಪ್ ಹೇಳ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.